ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡುವಂತೆ CWRC ಮಾಡಿರುವ ಆದೇಶವನ್ನು ಕೂಡಲೇ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ಹಾಗೂ ಕರ್ನಾಟಕ ಸರ್ಕಾರ ಒಂದು ಹನಿ ನೀರನ್ನು ಸಹ ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಬಿಡಬಾರದೆಂದು ಆಗ್ರಹಿಸಿ ತಾಲೂಕು ಕಚೇರಿ ಹುಣಸೂರಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾದ ಮೇದೂರು ಮಹೇಶ್ ಹಾಗೂ ಕೃಷಿ ವಿದ್ಯುತ್ ಪಂಪ್ಸೆಟ್ ಬಳಕೆದಾರರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಕೃಷ್ಣೇಗೌಡ ಹಾಗೂ ಚಿಕ್ಕನಂಜಯ್ಯರವರು ತಾಲೂಕು ಉಪಾಧ್ಯಕ್ಷರಾದ ಗಿರೀಶ್ ಅವರು ಸರ್ಕಾರಕ್ಕೆ ಆಗ್ರಹಿಸಿದರು. ಇವ್ರ ಕಾಲದಲ್ಲಿ ಹಿಂಗೆ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಇದೇ ಥರ ತಮಿಳ್ನಾಡು ಬಿಡಬೇಕು ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಮುಂಚಿಂದರ ಬೆಂಗಳೂರಿಗೆ ಕುಡಿಯೋಕ್ಕೆ ನೀರಿಲ್ಲ, ಮೈಸೂರಿಗೆ ನೀರಿಲ್ಲ, ಬೆಳಗಿಗೆ ನೀರಿಲ್ಲ, ಹೋಗಂತ ಗ್ರಾಮ ಪ್ರದೇಶಗಳಿಗೆಲ್ಲ ನಗರ ಪ್ರದೇಶಗಳಿಗೆ ನೀರಿಲ್ಲ. ಅಂಥದ್ರಲ್ಲಿ ತಮಿಳ್ನಾಡಿಗೆ ನೀರು ಬಿಡಬೇಕು ಅಂದರೆ ನಮ್ಮನೆಯಲ್ಲೇ ಊಟ ಇಲ್ಲ ಅಂದರೆ ಇನ್ನೊಬ್ಬನಿಗೆ 4 ಜನಕ್ಕೆ ಊಟ ಐತಿ ಅಂದರೆ ಇಲ್ಲಿ ಊಟ ಮಾಡೋಕ್ಕೆ ಗತಿ ಇಲ್ಲ, ಇನ್ನೊಬ್ಬನಿಗೆ 4 ಜನಕ್ಕೆ ಊಟ ಐತಿ ಅಂದರೆ ಎಲ್ಲಿ ತಂದಿಕ್ಕದು ಅದನ್ನ ಯಾವುದೇ ಕಾರಣ ತಮಿಳುನಾಡು ನೀರು ಬಿಡೋದಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮೈಸೂರು ಜಿಲ್ಲಾ ಘಟಕ ಮತ್ತು ಹುಣಸೂರು ತಾಲೂಕು ಘಟಕ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಕೃಷ್ಣೇಗೌಡ್ರೆ, ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ಬರಿಗುಪ್ಪೆ ಚಿಕ್ಕನಂಜು ಅವರೇ, ಲೋಕೇಶ್ ಅವರೇ, ನಮ್ಮ ದಲಿತ ಸಂಘ ಸಮಿತಿಯ ಅಧ್ಯಕ್ಷರಾದಂಥ ಶಿವಮ್ಮ ಅವರೇ, ಪುಟ್ಸ್ವಾಮಿ ಅವರೇ, ನಮ್ಮ ಶ್ರೀರಲ್ಲಿ ಕುಮಾರ್ ಅವರೇ, ಮನನಹಳ್ಳಿಯವರ ಆಳಗೌಡ್ರೆ ಮತ್ತು ಮೋದು ಶಿವರಂಜಪ್ಪ ಅವರಿದ್ದಾರೆ. ಏನಪ್ಪ ಅಂದ್ರೆ ಇವತ್ತು CWRC ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಕಾವೇರಿಯಿಂದ ಏನು 350 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತೇಳಿ ಇವತ್ತು ಆದೇಶ ಮಾಡಿದೆ. ಈ ಆದೇಶವನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವತ್ತು ಖಂಡಿಸುತ್ತದೆ. ಅದರಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ತೀವ್ರವಾದಂತಹ ಬರಗಾಲ ಕಾಣ್ತಾ ಇದೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಈ CWRC ಇವತ್ತು 350 ಕ್ಯೂಸೆಕ್ ನೀರನ್ನ ಪ್ರತಿ ದಿವಸ ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅಂತಂದ್ರೆ ಎಲ್ಲಿ ಬಿಡಕ್ಕಾಗ್ತದೆ? ಒಂದು ಕಡೆ ನಮ್ಮ ಆರಂಗಿ ಜಲಾನಯನ ಪ್ರದೇಶದಲ್ಲಿ ಇವತ್ತು ಮಳೆಯಿಂದಲೇ ಇವತ್ತು ಹುಣಸೂರು ತಾಲೂಕು ಬರಗಾಲ ಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಮಾತಾಡ್ತಾ ಇದ್ದೀವಿ. ಒಂದು ಕಡೆ ಮಂಡ್ಯ ಜಿಲ್ಲೆಯಲ್ಲಿ ಭತ್ತ ಬೆಳೀಲಿಕ್ಕೆ ನೀರಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಕಬ್ಬೆಲ್ಲ ಇವತ್ತು ಒಣಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು CWRC 350 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಇವತ್ತು ಆದೇಶ ಮಾಡಿದೆ. ಈ ಆದೇಶವನ್ನು ವಾಪಸ್ ತಗೋಬೇಕು. ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಸಹ ಒಂದು ಹನಿ ನೀರನ್ನು ಸಹ ತಮಿಳುನಾಡಿಗೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಏನಾದರೂ ಸರ್ಕಾರ ಈ CWRC ಮಾಡೋದು ನೀರನ್ನು ಬಿಟ್ಟರೆ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಹಾಗಾಗಿ ಕೂಡಲೇ CWRC ಏನು ಇವತ್ತು ತೀರ್ಮಾನವನ್ನು ಕೊಟ್ಟಿದೆ ಅದರ ವಿರುದ್ಧವಾಗಿ ಇವತ್ತು ರಾಜ್ಯ ಸರ್ಕಾರ ಒಂದು ಹನಿ ನೀರನ್ನು ಸಹ ಇಡಬಾರ್ದು ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯ ಸಂಘ ಹಸಿರು ಸೇನೆ ತಾಲೂಕು ಘಟಕದ ಅಧ್ಯಕ್ಷ ಮೇದೂರು ಮಹೇಶ್ ಇಂಥವ್ರ ಆಗ್ರಹವನ್ನು ಮಾಡ್ತೀವಿ.